ನಮಸ್ಕಾರ. ಯಾವುದೇ ಕಾರಣಕ್ಕೂ ಈ ರಾಶಿ ನಕ್ಷತ್ರದವರನ್ನು ಮದುವೆ ಮಾಡಿಕೊಳ್ಳಬೇಡಿ. ಯಾವ್ಯಾವ ರಾಶಿ ನಕ್ಷತ್ರದವರು? ಗಂಡು ಮಕ್ಕಳನ್ನು ಆಗಿರಲಿ, ಹೆಣ್ಣು ಮಕ್ಕಳನ್ನು ಆಗಿರಲಿ. ಈ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ಗಂಡು ಮೂಲ ನಕ್ಷತ್ರದವರು ಅಂತ ಹೇಳ್ತೀವಿ. ಗಂಡು ಮೂಲ ನಕ್ಷತ್ರದವರು ಅಂದರೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ, ಕುಂಭ ರಾಶಿ ಶತಭಿಷ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಮತ್ತೆ ಈ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ. ಇದರಲ್ಲಿ ಗಂಡು ಮೂಲ ನಕ್ಷತ್ರಗಳು ಬರೋದು ಈ ಮೇಷರಾಶಿ ಅಶ್ವಿನಿ, ಸಿಂಹ ರಾಶಿ ಮಗ, ಧನಸ್ಸು ರಾಶಿ ಮೂಲ, ಕಟಕ ರಾಶಿ ಆಶ್ಲೇಷ, ವೃಶ್ಚಿಕ ರಾಶಿ ಜ್ಯೇಷ್ಠ, ಮೀನ ರಾಶಿ ರೇವತಿ ನಕ್ಷತ್ರ. ಈ 6 ರಾಶಿ ನಕ್ಷತ್ರದವರು ಗಂಡು ಮೂಲ ನಕ್ಷತ್ರದವರು ಅಂತೀನಿ. ಇವರು ಎಸ್ಪೆಷಲಿ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ ಲಗ್ನ ದಲ್ಲಿ ಹುಟ್ಟಿ, ಅಥವಾ ತುಲಾ ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮೀನ ಲಗ್ನದಲ್ಲಿ ಏನಾದರೂ ಇದ್ದು, ಇವರಿಗೇನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನೋ ಮನೆ, ಅಹಂಕಾರದ ಮನೆ, ನನ್ನ ಮೇಲೆ ಗಮನ ಜಾಸ್ತಿ, ಯಾರ ಮಾತು ಕೇಳಲ್ಲ. 3ನೇ ಮನೆ ಸಿಟ್ಟು, ಕೋಪ, ಹಠ, ಒತ್ತಡದ ಮನೆ, ಪ್ರೆಷರ್ನ ಮನೆ, ಟ್ರಿಗರ್ ಆಗ್ತಿರ್ತಾರೆ. 5ನೇ ಮನೆ ಪೊಸೆಸಿವ್ ಮನೆ, 5ನೇ ಮನೆ ಸೋಂಬೇರಿಯ ಮನೆ, 5ನೇ ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗೋ ಮನೆ, 5ನೇ ಮನೆ ಪ್ರೀತಿ ಪ್ರೇಮದ ಮನೆ, 5ನೇ ಮನೆ ಲವ್ವಿನ ಮನೆ, 5ನೇ ಮನೆ ಜಾಬ್ ಕಳ್ಕೊಂಬಿಡ್ತೀರ, ದುಡ್ಡು ಬರೋಲ್ಲ 5ನೇ ಮನೆ, 6ನೇ ಮನೆ ಅನಾರೋಗ್ಯದ ಮನೆ, 6ನೇ ಮನೆ ಶತ್ರು ಮನೆ, ಮನೆಗಿದ್ದರೂ ಬ್ಯುಸಿ ಹೊರಗಿದ್ದರೂ ಬ್ಯುಸಿ, 6ನೇ ಮನೆ ವೃತ್ತಿಸ್ಥಾನ ಅಂತೀವಿ. ಜೊತೆಗೆ 8ನೇ ಮನೆ 12ನೇ ಮನೆ ನಡೆದು ಬಿಡ್ತು ಅಂತಂದು ಎಸ್ಪೆಷಲಿ ಇದೇ ಲಗ್ನ ಆಗಿ ದಶಾಭುಕ್ತಿಗಳು ಇದೇ ಆಗಿಬಿಟ್ಟು, ಎಸ್ಪೆಷಲಿ ಈ 19ನೇ ತಾರೀಕು ಏನಾದರೂ ಹುಟ್ಟಿದ್ರೆ, 19ನೇ ತಾರೀಕು ಹುಟ್ಟಿ ಪ್ಲಸ್ ಈ ಒಂದು ದಶಾಭುಕ್ತಿಗಳೆಲ್ಲ ನಡೀತಿದ್ರೆ ಖಂಡಿತವಾಗ್ಲೂ ಮದುವೆ ಜೀವನ ನರಕ ಆಗಿಬಿಡುತ್ತೆ. ಮದುವೆ ಆದಮೇಲೆ ಗಲಾಟೆ, ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಬಂದ್ಬಿಡುತ್ತೆ ಖಂಡಿತವಾಗ್ಲೂ. 2ನೇ ಮದುವೆಗೆ ಹೋಗೋದು, 3ನೇ ಮದುವೆಗೆ ಹೋಗೋದು. ಯಾಕೆ ಹೇಳ್ತಿದ್ದೀನಂದರೆ, ಹಿಂದಿನ ಕಾಲದಲ್ಲಿತ್ತು ಒಂದು 70 ವರ್ಷ, 80 ವರ್ಷ, 90 ವರ್ಷ, 100 ವರ್ಷದ ಹಿಂದ್ಗಡೆ ಹೊಂದ್ಕೊಂಡು ಮಾಡ್ಕೊಂಡು ಹೋಗೋ ಅಂಥ ಕಾಲಗಳು. ಇವತ್ತು ಆ ಕಾಲ ಇಲ್ಲ. ಅರ್ಥ ಆಯ್ತಾ? ಭಾಳ ಈ ಕಾಲದಲ್ಲಿ ಲಕ್ಷಗಟ್ಟಲೆ ದುಡ್ಡಿರಬೇಕು, ಹಣ ಆಸ್ತಿಗಳಿರಬೇಕು, ಅಪಾರ್ಟ್ಮೆಂಟು, ಜಮೀನು, ಲ್ಯಾಂಡು, ಭೂಮಿ, ಅರ್ಧ kg, 1/4 kg, 1 kg ಬಂಗಾರ ಇರಬೇಕು, ಮತ್ತು ಫ್ರೀಡಮ್ ಬಿಡಬೇಕು, ಏನೂ ಅನ್ನಂಗಿಲ್ಲ, ಮತ್ತು ಪ್ರೀತಿ ತೋರಿಸ್ಬೇಕು, ಮತ್ತು ಕೇರ್ ಮಾಡಬೇಕು. ಆಮೇಲೆ ಕೇಳಿದ್ದು ಕೊಡಿಸ್ಬೇಕು, ಕೇಳಿದ್ದು ಮಾಡಬೇಕು, ಕೇಳಿದ ಕಡೆ ಕರ್ಕೊಂಡು ಹೋಗ್ಬೇಕು. ಗಿಫ್ಟುಗಳು, ಟೂರು, ರೆಸಾರ್ಟು, ದೇವಸ್ಥಾನ, ಪುಣ್ಯಕ್ಷೇತ್ರಗಳು ಎಲ್ಲ ಕಡೆ. ಈಗ ಹೆಣ್ಣಿನ ಮನೆ ಕಡೆ ಆದರೂ ಅವ್ರಿಗೂ ಸಪೋರ್ಟ್ ಮಾಡಬೇಕು. ತಂದೆ ತಾಯಿಗೆ, ಅಣ್ಣ ತಮ್ಮ, ಅಕ್ಕ ತಂಗಿಗೆ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗೋಣ ಅಂತಂದರೆ ಕರ್ಕೊಂಡು ಹೋಗೋಕೆ ರೆಡಿ ಇರಬೇಕು. ಕೇಳ್ದಂಗೆ ದುಡ್ಡುಗಳು ಖರ್ಚು ಮಾಡೋಕ್ಕೆ ರೆಡಿ ಇರಬೇಕು. ಪ್ರೀತಿನೂ ಕೊಡಬೇಕು, ಏನೂ ಅನ್ನಂಗಿಲ್ಲ. ಎಲ್ಲರೂ ಸೂಕ್ಷ್ಮ ಸ್ವಭಾವದವರು, ಫ್ರೀಡಮ್ ಬಿಡಬೇಕು. ಯಾವುದೇ ರೀತಿ ಅನುಮಾನಗಳು ಪಡಂಗಿಲ್ಲ. ನಿನಗೆ ಅವಳ ಜೊತೆಗೆ ಅಫೇರ್ ಇದೆ, ಇವನ ಜೊತೆಗೆ ಅಫೇರ್ ಇದೆ, ಅಕ್ರಮ ಸಂಬಂಧ ಇದೆ, ಹಂಗೆ ಹಿಂಗೆ ಅಂತ ಅನುಮಾನ ಪಡಂಗಿಲ್ಲ. ಚೆನ್ನಾಗಿ ದುಡ್ಡುಗಳು ಕೊಡಬೇಕು, ಲಕ್ಷಗಟ್ಟಲೆ. ಸರ್ಪ್ರೈಸ್ ಗಿಫ್ಟ್ಗಳು ಕೊಡಿಸ್ಬೇಕು, ಟೂರು, ರೆಸಾರ್ಟು, ಪಿಕ್ನಿಕ್ಗಳು ಕರ್ಕೊಂಡು ಹೋಗ್ತಿರ್ಬೇಕು.
ಹಾಂ, ಇವತ್ತು ಅಡುಗೆ ಬೇಡ, ಹೋಟೆಲ್ಗೆ ಹೋಗೋಣ, ಡಿನ್ನರ್ಗೆ ಹೋಗೋಣ, ಲಂಚ್ಗೆ ಹೋಗೋಣ ಅಂತ ಹೇಳಬೇಕು. ಇಷ್ಟೆಲ್ಲ ಕ್ರೈಟೀರಿಯಸ್ ನೋಡಬೇಕು. ಕೇಳಿದ ತಕ್ಷಣ ದುಡ್ಡು ತೆಗೆದು ಕೊಡಬೇಕು. ಈ ಲೆಕ್ಕ ಕೇಳಂಗಿಲ್ಲ. ಈ ಕ್ರೈಟೀರಿಯಾಸ್ಗಳೆಲ್ಲ ಇದ್ದರೆ ಗಂಡು ಮಕ್ಕಳು ಮದುವೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಭಾಳ ಕಷ್ಟ. 100ಕ್ಕೆ 60% ಆಫ್ ದಿ ಪೀಪಲ್ಸ್ ಇವತ್ತು ಡೈವರ್ಸು, ಜಗಳ, ಗಲಾಟೆ ಆಗ್ತಿರೋದಿದೆ. ಆಸ್ತಿಗಳಿದ್ದಾವ ನಿಮ್ಮವು? ನಿಮಗೆ ಅಣ್ಣ ತಮ್ಮಗಳಿದ್ದಾರಾ? ನಿಮಗೆ ಅಕ್ಕ ತಂಗಿಗಳು ಎಷ್ಟು ಜನ ಇದ್ದಾರೆ? ಇವೆಲ್ಲ ಕೇಳ್ತಾರೆ. ಹಿಂಗಾಗಿ ಈ ವಿಚಾರದಲ್ಲಿ ಇವತ್ತು ಭಾಳ ಕಷ್ಟ. ಸರಿಯಾಗಿ ಜಾತಕಗಳೆಲ್ಲ ಚೆಕ್ ಮಾಡಿಸ್ಕೊಂಡು ನೋಡಿಕೊಂಡು ಮದುವೆ ಮಾಡ್ಕೊಂಡು ಸುಖವಾಗಿ ಬಾಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಮತ್ತು ಮಕ್ಕಳಿಗೆ ಚೆನ್ನಾಗಿ ಬೆಳೆಸಬೇಕು. ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಸೇರಿಸ್ಬೇಕು. ಇವೆಲ್ಲ ಕ್ರೈಟೀರಿಯಾಸ್ ಇರುತ್ತೆ. ನಮಸ್ಕಾರ.